Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಇನ್ನು ದೆಹಲಿಯಲ್ಲಿ ಕಾಂಗ್ರೆಸ್ ಕಾರ್ಯಕಾರಿ ಸಭೆ ಈಗಾಗಲೇ ಆರಂಭವಾಗಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಈ ಸಭೆಯಲ್ಲಿ ಎಲ್ಲ ನಾಯಕರು ಈಗಾಗಲೇ ಭಾಗಿಯಾಗಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾ, ಬಿಕೆ ಹರಿಪ್ರಸಾದ್, ವೀರಪ್ಪ ಮೊಯ್ಲಿ, ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಗಗನ್ ಗೊಗಾಯ್, ರೇವಂತ್ ರೆಡ್ಡಿ, ಶಶಿ ತರೂರ್ ಹೀಗೆ ಎಲ್ಲ ಹಿರಿಯ ನಾಯಕರು ಈ ಒಂದು ಸಭೆಗೆ ಆಗಮಿಸಿದ್ದಾರೆ. ಈ ಸಭೆಯಲ್ಲಿ ಸಹಜವಾಗಿಯೇ ಫಲಿತಾಂಶದ ಬಗ್ಗೆ ಒಂದು ಚರ್ಚೆ ಆಗುತ್ತೆ ಅಥವಾ ಪರಾಮರ್ಶೆಯನ್ನು ಕೂಡ ಮಾಡಲಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ಎಲ್ಲ ನಾಯಕರ ಬಗ್ಗೆ ಇನ್ಫ್ಯಾಕ್ಟ್ ಎಲ್ಲ ರಾಜ್ಯಗಳಿಂದ ಕೂಡ ಬಂದಿರುವಂಥ ಕೆಪಿಸಿಸಿ ಅಧ್ಯಕ್ಷರು, ಸರ್ಕಾರ ಇರುವಂಥ ಭಾಗದಿಂದ ಬಂದಿರುವಂಥ ಮುಖ್ಯಮಂತ್ರಿಗಳ ಜೊತೆ ಕೂಡ ಮಾತುಕತೆ ಅನೌಪಚಾರಿಕವಾಗಿ ಮಾಡಲಾಗುತ್ತೆ. ಅತ್ಯಂತ ಪ್ರಮುಖವಾಗಿ ಅಭಿನಂದನೆಯನ್ನು ಸಲ್ಲಿಸುವಂಥ ಸಾಧ್ಯತೆ ಇದೆ. ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರಿಗೆ ಈ ಒಂದು ಉತ್ತಮ ಫಲಿತಾಂಶ ಏನು ಬಂದಿದೆ. ಇನ್ಫ್ಯಾಕ್ಟ್ 52 ಇದ್ದಂಥ ಕಾಂಗ್ರೆಸ್ ಈಗ 99ಕ್ಕೆ ಇರಿದೆ. ಇದಕ್ಕಾಗಿ ಬಹುಶಃ ರಾಹುಲ್ ಗಾಂಧಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಲಾಗುತ್ತೆ. ಅದಾದ ಬಳಿಕ ವಿಪಕ್ಷ ನಾಯಕನ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಒಂದು ಠರಾವನ್ನು ಪಾಸ್ ಮಾಡುವಂಥ ಸಾಧ್ಯತೆ ಇದೆ. CWCಯಲ್ಲಿ ಒಂದು ನಿರ್ಣಯವನ್ನು ಅಥವಾ ರೆಸಲ್ಯೂಷನನ್ನು ಪಾಸ್ ಮಾಡುವಂಥ ಸಾಧ್ಯತೆ ಇದೆ. ಬಹುಶಃ ರಾಹುಲ್ ಗಾಂಧಿ ವಿಪಕ್ಷ ನಾಯಕನಾಗಬೇಕು ಅನ್ನುವಂಥ ಒಂದು ನಿರ್ಣಯವನ್ನು ಮಾಡುವಂಥ ಸಾಧ್ಯತೆ ಇರುತ್ತೆ. ಇದಕ್ಕೆ ರಾಹುಲ್ ಗಾಂಧಿ ಯಾವ ರೀತಿ ಪ್ರತಿಕ್ರಿಯಿಸ್ತಾರೆ ಅದರ ಮೇಲೆ ಅವರ ಆಯ್ಕೆ ನಿಂತಿರುತ್ತೆ. ಒಂದು ವೇಳೆ ವಿಪಕ್ಷ ನಾಯಕನಾಗಲು ಅವರು ಒಪ್ಕೊಂಡ್ರೆ ಸಹಜವಾಗಿ ಅವರ ಹೆಸರನ್ನು ಮುಂದೆ ಬಿಡಲಾಗುತ್ತೆ. ಇಲ್ಲವಾದಲ್ಲಿ ಬೇರೆ ಇನ್ನಿತರ ಹೆಸರುಗಳನ್ನು ಸೂಚಿಸುವಂಥ ಸಾಧ್ಯತೆ ಇರುತ್ತೆ. ಒಟ್ಟಿನಲ್ಲಿ ಇವತ್ತಿನ CWC ಸಭೆ ಇನ್ನೇನು ಈಗಾಗಲೇ ಆರಂಭವಾಗಿದೆ. ಈ ಸಭೆಯಲ್ಲಿ ಹಲವಾರು ವಿಚಾರಗಳು ಕೂಡ ಚರ್ಚೆ ಆಗುತ್ತೆ. ಅಂದರೆ ಆರಂಭವಾಗಿ ಸೋಲಿನ ಪರಾಮರ್ಶೆ ಅಥವಾ ಹಿನ್ನಡೆಯ ಪರಾಮರ್ಶೆ ಒಂದು, ಆದರೆ ಕಳೆದ ಬಾರಿಗಿಂತ ಉತ್ತಮವಾದಂಥ ಪರ್ಫಾರ್ಮೆನ್ಸನ್ನು ಕಾಂಗ್ರೆಸ್ ಮಾಡಿದೆ. ಹೀಗಾಗಿ ಅದನ್ನು ವಿಶ್ಲೇಷಣೆ ಮಾಡಲಾಗುತ್ತೆ. ಅದಾದ ಬಳಿಕ ಬೇರೆಲ್ಲ ವಿಚಾರಗಳನ್ನು ಕೂಡ ಸಭೆಯಲ್ಲಿ ಚರ್ಚೆ ಮಾಡಲಾಗ್ತದೆ. ನೋಡ್ತಾ ಇರೋ ವಿಷಯದಲ್ಲಿ ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್, ಸೋನಿಯಾ ಗಾಂಧಿ ಸೇರಿದಂತೆ ಎಲ್ಲ ಹಿರಿಯ ನಾಯಕರು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಅವರೆಲ್ಲರೂ ಕೂಡ ಚರ್ಚೆ ಮಾಡ್ತಾರೆ. ಅದಾದ ಬಳಿಕ ಸಹಜವಾಗಿ ವಿಪಕ್ಷ ನಾಯಕನ ವಿಚಾರವಾಗಿ ನಿರ್ಣಯವನ್ನು ಕೈಗೊಳ್ಳಲಾಗುತ್ತೆ. ಇನ್ನು ನಾಯಕರು ಮಾತನಾಡಿದ್ದಾರೆ. ಏನು ಮಾತಾಡಿದ್ದಾರೆ ನೋಡೋಣ. ಇಡೀ ರಾಷ್ಟ್ರದಲ್ಲಿ ಒಪ್ಕೊಂಡಿರ್ತಕ್ಕಂಥ ಒಂದು ಚೆಹರೆ ಮುಖ ಅಂದರೆ ಅದು ರಾಹುಲ್ ಗಾಂಧಿಯವರು. ಸೋನಿಯಾ ಗಾಂಧಿಯವರ ಒಂದು ನಿರಂತರವಾಗಿ ಎಲ್ರಿಗೂ ಸಹ ಒಂದು ರೀತಿಯ ಮಾರ್ಗದರ್ಶನ, ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಖರ್ಗೆ ಅವರ ಒಂದು ಕೋಆರ್ಡಿನೇಷನು ಮತ್ತು ಭಾಳ ಅಗ್ರೆಸಿವ್ ಆಗಿ ಕ್ಯಾಂಪೇನ್ ಮಾಡಿದಂಥ ರಾಹುಲ್ ಗಾಂಧಿಯವರು ಮತ್ತು ಪ್ರಿಯಾಂಕಾ ಗಾಂಧಿಯವರು ಇಡೀ ದೇಶದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತರ ಅನಿಸಿಕೆಗಳು, ಮನದಾಳದ ಮಾತು ಏನು ಅಂತ ಹೇಳಿದ್ರೆ ರಾಹುಲ್ ಗಾಂಧಿಯವರೇ ವಿರೋಧ ಪಕ್ಷದ ನಾಯಕರಾಗಬೇಕು ಅಂಥೇಳಿ ಅವ್ರಿಗೆ ಆಶಯಗಳಿದೆ. ಆದ್ದರಿಂದ ಕಾರ್ಯಕಾರಿ ಸಮಿತಿ ಮತ್ತು ಕಾಂಗ್ರೆಸ್ ಪಾರ್ಲಿಮೆಂಟ್ರಿ ಪಾರ್ಟಿ ಕಮಿಟಿ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಅದೇ ಅಂತಿಮವಾಗುತ್ತೆ. तो 140 करोड़ जनता की जो मांग है हमारा भी वही मांग है. राहुल गांधी जी हैज़ टू टेक पोजीशन एज ए लीडर ऑफ अपोजिशन, क्योंकि ये 10 साल से नरेंद्र मोदी जी सरकार जो किसानों के खिलाफ आवाज़ उठाए, बेरोज़गारी में धोखा दिए, ऐसे सब सारे जनता को जो धोखा दिए, ये सब सारे मौके पे राहुल गांधी जी ने जिम्मेदारी उठाई. ये किसानों के लिए, बेरोज़गार युवता के लिए, महिलाओं के लिए राहुल गांधी लगातार लड़ते रहा है. तो इसीलिए 140 करोड़ जनता की जो मांग है हमारा भी वही मांग है. राहुल गांधी जी हैज़ टू टेक पोजीशन एज ए लीडर ऑफ अपोजिशन, क्योंकि ये 10 साल से नरेंद्र मोदी जी सरकार जो किसानों के खिलाफ आवाज़ उठाए, बेरोज़गारी में धोखा दिए, ऐसे सब सारे जनता को जो धोखा दिए, ये सब सारे मौके पे राहुल गांधी जी ने जिम्मेदारी उठाई. ये किसानों के लिए, बेरोज़गार युवता के लिए, महिलाओं के लिए राहुल गांधी लगातार लड़ते रहा है. तो इसीलिए आज के तारीख में आप लोगों को कोई सवाल करने का कोई आपको मौका भी नहीं मिलेगा. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.